ಸಂದೇಶದೊಂದಿಗೆ, ಮಹತ್ತರವಾದ ಸಂದೇಶದೊಂದಿಗೆ ಮುಕ್ತಾಯಗೊಳ್ತಾ ಇದೆ. ಭಗವದ್ಗೀತೆಯ ಪರಿಚಯವನ್ನು ಮಾಡಿಕೊಂಡ ನಾವು ನಿನ್ನೆ ಬೆಳಿಗ್ಗೆ ಮೊದಲನೆಯ ಉಪನ್ಯಾಸದಲ್ಲಿ ನಂತರ ಯೋಗ ಮಾರ್ಗ ಎಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡ್ವಿ. ಆದರೆ ಯೋಗ ಮಾರ್ಗದಲ್ಲಿ ನಡಿಲಿಕ್ಕೆ ಮುಖ್ಯವಾದ ಅಡಚಣೆ ನಮ್ಮ ಪ್ರಾಪಂಚಿಕ ವ್ಯಾಮೋಹಗಳು. ಆ ವ್ಯಾಮೋಹಗಳು ನಮ್ಮನ್ನು ಯೋಗ ಮಾರ್ಗದಲ್ಲಿ ಹೆಜ್ಜೆ ಇಟ್ಟು ಮುಂದುವರಿಲಿಕ್ಕೆ ಬಿಡ್ತಾ ಇಲ್ಲ. ಹಾಗಾಗಿ ಆ ವಿಷಯ ಪ್ರಪಂಚದಿಂದ ಹಿಂತಿರುಗುವುದು ಬಹಳ ಅವಶ್ಯಕ ಅನ್ನೋದನ್ನು ಅರ್ಥೈಸಿಕೊಂಡು ನಂತರ ವ್ಯಾಮೋಹದಿಂದ ಹೊರಬಂದದ್ದೇನೋ ಆಯಿತು, ಆದರೆ ಯೋಗ ಮಾರ್ಗ ಅಂದರೆ ಏನು ಅನ್ನೋದನ್ನು ಮತ್ತಷ್ಟು ಆಳವಾಗಿ ವಿಚಾರಿಸುತ್ತಾ ಕರ್ಮವೇ ಯೋಗ ಅನ್ನೋದನ್ನು ಅರ್ಥ ಮಾಡಿಕೊಂಡ್ವಿ. ಕರ್ಮವೇ ಯೋಗ ಯಾವಾಗ ಆಗುತ್ತೆ? ಮಾಡುವ ಕರ್ಮದ ಫಲಿತಾಂಶದ ಕಡೆ ಗಮನವನ್ನು ಕೊಡದೆ ಕರ್ಮವನ್ನು ಮಾಡಿದರೆ ಅದು ಯೋಗವಾಗುತ್ತೆ. ಅದೇ ಕರ್ಮಯೋಗ. ಅಂತ ಕರ್ಮಯೋಗವನ್ನು ಪರಿಚಯಿಸಿಕೊಂಡ ನಂತರ ಯೋಗ ಮಾರ್ಗದಲ್ಲಿ ಮುಂದುವರಿಯುವಾಗ ವೈರಾಗ್ಯವನ್ನು, ಕರ್ಮ ಫಲತ್ಯಾಗವನ್ನು ಮಾಡ್ತಾ ಮತ್ತೇನನ್ನು ನಾವು ಪಡೆಯಬೇಕು, ಮತ್ತೇನನ್ನು ನಾವು ತ್ಯಜಿಸಬೇಕು ಅನ್ನೋ ಚಿಂತನೆಯನ್ನು ಮುಂದುವರಿಸಿ ಭಗವಂತ 26 ಸದ್ಗುಣಗಳನ್ನು ಹೇಳಿದನೆ. ಆ ಸದ್ಗುಣಗಳನ್ನು ಸಂಪಾದಿಸುತ್ತಾ ಅನುಷ್ಠಾನಗೊಳಿಸುತ್ತಾ 6 ದುರ್ಗುಣಗಳನ್ನು ಅಥವಾ ಆಸುರಿ ಗುಣಗಳನ್ನು ಸಹ ಹೇಳಿದನೆ. ಆ 6 ಆಸುರಿ ಗುಣಗಳನ್ನು ವರ್ಜಿಸುತ್ತಾ, ಅಂದರೆ ಬಿಡುತ್ತಾ, ತ್ಯಜಿಸುತ್ತಾ ಮುಂದುವರಿಬೇಕು. ಅಂದರೆ ಯೋಗ ಮಾರ್ಗದ ಮಧ್ಯದಲ್ಲಿ ನಾವು ಮಾಡಬೇಕಾಗಿರೋ ಕಾರ್ಯ ಇದು. ಯಾವುದೋ ನಮಗೆ ವೈರಾಗ್ಯ ಅಷ್ಟು ಇಷ್ಟು ಅರ್ಥ ಆಗ್ತಿದೆ, ಕರ್ಮಯೋಗದಲ್ಲಿ ತೊಡಗಿಕೊಂಡಿದ್ದೀವಿ. ಈಗ ನಮ್ಮ ಮಾರ್ಗದಲ್ಲಿ ಸದ್ಗುಣಗಳನ್ನು ಸಂಪಾದಿಸ್ತಾ ಹೋಗಬೇಕು. ಅದೇ ಹಂತದಲ್ಲಿ ದುರ್ಗುಣಗಳನ್ನು ತ್ಯಜಿಸುತ್ತಾ ಹೋಗಬೇಕು. ಮಾರ್ಗ ಹೀಗೆ ಮುಂದುವರಿದ ನಂತರ ನಮ್ಮಲ್ಲಿ ಕೆಲವು ಆಂತರಿಕ ಪರಿವರ್ತನೆಗಳು ಜರುಗ್ತಾ ಹೋಗಬೇಕು. ಆ ಆಂತರಿಕ ಪರಿವರ್ತನೆಗಳು ಯಾವುದು ಅನ್ನೋದನ್ನು ನಿನ್ನೆಯ ಕೊನೆಯ ಉಪನ್ಯಾಸದಲ್ಲಿ ಅರ್ಥೈಸಿಕೊಂಡು ಬೆಳಿಗ್ಗೆ ಒಂದು ಅತಿ ಮುಖ್ಯವಾದಂತಹ ಸಂದೇಶ, ಸಮತ್ವವೇ ಯೋಗ ಅನ್ನೋದನ್ನು ಅರ್ಥ ಮಾಡಿಕೊಂಡು ಸಮತ್ವಂ ಯೋಗ ಉಚ್ಯತೆ ಅನ್ನೋದನ್ನು ಆಳವಾಗಿ ತಿಳ್ಕೊಂಡು ಸದ್ಗುಣಗಳನ್ನು ಸಂಪಾದಿಸ್ತಾ ದುರ್ಗುಣಗಳು ಕಡಿಮೆ ಆಗ್ತಾ ಹೋದ ಹಾಗೆ ನಮ್ಮಲ್ಲೇ ಆಂತರಿಕ ಬದಲಾವಣೆ ಎಷ್ಟರ ಮಟ್ಟಿಗೆ ಜರುಗುತ್ತೆ ಅಂದರೆ ನಾವು ಸಮತ್ವವನ್ನು ತಲುಪ್ತೀವಿ. ಒಂದು ನಿರ್ಲಿಪ್ತ ಭಾವನೆಯನ್ನು ಬೆಳೆಸ್ಕೋತೀವಿ. ಜಗತ್ತಿನಲ್ಲೇ ಇದ್ದು ಸಂಸಾರದ ಜಂಜಾಟದಲ್ಲೇ ತೊಡಗಿಕೊಂಡಿದ್ರೂ ಆ ಸಂಸಾರದ ಕೆಸರನ್ನು ಮೆತ್ತಿಸಿಕೊಳ್ಳದೆ ತಟಸ್ಥವಾಗಿರ್ತೀವಿ. ಎಮ್ಮೆನೂ ಹೋಗುತ್ತೆ ಕೆರೆಗೆ ನೀರು ಕುಡಿಲಿಕ್ಕೆ, ಆಡು ಹೋಗುತ್ತೆ ಕೆರೆಗೆ ನೀರು ಕುಡಿಲಿಕ್ಕೆ. ಆಡು ಏನು ಮಾಡುತ್ತೆ? ದಡದಲ್ಲೇ ನಿಂತ್ಕೊಳ್ಳುತ್ತೆ, ಕುತ್ತಿಗೆಯನ್ನು ಮಾತ್ರ ಕೆಳಗೆ ಬಗ್ಸುತ್ತೆ, ತಿಳಿಯಾದ ನೀರನ್ನು ಕುಡಿದು ಕೆರೆನೂ ತಿಳಿಯಾಗೆ ಬಿಟ್ಟು ಹಿಂತಿರುಗಿ ಬಂದುಬಿಡುತ್ತೆ. ಎಮ್ಮೆ ಏನು ಮಾಡುತ್ತೆ? ಕೆರೆ ಒಳಗೆ ಹೋಗಿ ಅಲ್ಲೇ ಈಜಾಡಿ ಅಲ್ಲೇ ಮುಳುಗಿ ಎದ್ದು ಕೆಳಗಿರುವಂತಹ ಕಸ ಬಗ್ಗಡವನ್ನೆಲ್ಲ ಮೇಲಕ್ಕೆದ್ದು ಎತ್ತಿ ತನ್ನ ಮೈ ಮೇಲೆಲ್ಲ ಹಚ್ಕೊಂಡು ಅದು ಹಿಂತಿರುಗಿ ಬರುತ್ತೆ. ನಾವು ಆಡಾಗಿ ಇರಬೇಕಾ? ಸಂಸಾರವೆಂಬ ಸಾಗರದಲ್ಲಿ
ಅಥವಾ ಕೆರೆಯಲ್ಲಿ ಅಥವಾ ಎಮ್ಮೆಯಾಗಿರಬೇಕಾ? ನೀವೇ ಆಲೋಚನೆ ಮಾಡಿ. ಅದೇ ಸಮತ್ವ. ಆಡಾಗಿ ಇರಬೇಕು ಅಂದರೆ ಎಂಥ ಸುಖ ದುಃಖ ಸಂದರ್ಭಗಳಲ್ಲೂ ಸುಮ್ಮನೆ ಇರೋದು. ಪ್ರತಿಕ್ರಿಯೆ ಇಲ್ಲದ ಪ್ರತಿಸ್ಪಂದನವಿರುವ ಜೀವನ. ಎ ಲೈಫ್ ವಿದೌಟ್ ರಿಯಾಕ್ಷನ್ ಬಟ್ ಎ ಲೈಫ್ ವಿತ್ ರೆಸ್ಪಾನ್ಸ್. ಬಿ ರೆಸ್ಪಾಂಡಿಂಗ್ ಟು ಎವ್ರಿಥಿಂಗ್ ಬಟ್ ನಾಟ್ ರಿಯಾಕ್ಟಿಂಗ್ ಟು ಎವ್ರಿಥಿಂಗ್. ಈ ಹಂತದಲ್ಲಿ ಸಮತ್ವವನ್ನು ಸಾಧಿಸಬಹುದು ನಾವು. ಸಮತ್ವವೇನೋ ಸಾಧಿಸ್ತಾ ಇದ್ದೀವಿ ಸ್ವಲ್ಪ ಮಟ್ಟಿಗೆ ಅನ್ನೋ ಹಂತದಲ್ಲಿ ನಾನು ಯಾರು, ಯಾಕಾಗಿ ಈ ಲೋಕಕ್ಕೆ ಬಂದೆ, ನನ್ನ ಸ್ವಸ್ವರೂಪವೇನು, ನನ್ನ ಗಮ್ಯವೇನು, ನನ್ನ ಇತಿಹಾಸವೇನು, ಇದನ್ನು ಸ್ವಲ್ಪ ಮಟ್ಟಿಗೆ ಅರ್ಥ ಮಾಡಿಕೊಳ್ಳೋ ಹಂತದಲ್ಲಿ ಮನುಷ್ಯ ಬ್ರಹ್ಮವಿದ್ಯೆ ಅಥವಾ ಬ್ರಹ್ಮಜ್ಞಾನವನ್ನು ಹುಡುಕ್ತಾನೆ. ಅಂದರೆ ಆಳ ಅಧ್ಯಯನವನ್ನು ಪ್ರಾರಂಭ ಮಾಡ್ತಾನೆ. ಇಷ್ಟು ಬೆಳವಣಿಗೆ ಆದಮೇಲೆ ಸೂಕ್ತ ಗುರುಗಳ ಆಶೀರ್ವಾದ ಅನುಗ್ರಹ ಖಂಡಿತ ನಮ್ಮ ಮೇಲೆ ಆಗಿಬಿಡುತ್ತೆ. ನಮ್ಮಲ್ಲಾದಂಥ ಈ ಪರಿವರ್ತನೆಗಳು ದೇ ಆರ್ ಐಡೆಂಟಿಫೈಡ್ ಬೈ ಅವರ್ ಮಾಸ್ಟರ್ಸ್. ನಮ್ಮ ಮಹಾತ್ಮರು ಗುರುತಿಸ್ತಾರೆ. ದ ಡಿಸೈಪಲ್ ಈಸ್ ರೆಡಿ, ಐ ವಿಲ್ ಅಪಿಯರ್. ಶಿಷ್ಯ ಸಿದ್ಧನಾಗಿದ್ದಾನೆ, ಇನ್ನು ನಾನು ಆತನ ಮುಂದೆ ಪ್ರತ್ಯಕ್ಷನಾಗ್ತೇನೆ, ಆತನಿಗೆ ದಾರಿಯನ್ನು ತೋರಿಸುತ್ತೇನೆ. ದಾರಿಯಲ್ಲಿ ಕರ್ಕೊಂಡು ಹೋಗ್ತೀನಿ ಅಲ್ಲ, ದಾರಿಯನ್ನು ತೋರಿಸ್ತೇನೆ ಅಂತ ಆತ್ಮಜ್ಞಾನ ಬ್ರಹ್ಮಜ್ಞಾನ ಸಿಗುವಂತಹ ಸೂಕ್ತ ಸಂಸ್ಥೆಗಳು, ಸಂಘಗಳು, ವ್ಯಕ್ತಿಗಳು, ಪರಿಸರವು ಒದಗಿಸ್ಕೊಡ್ತಾರೆ. ಖಂಡಿತವಾಗಿಯೂ ಇಂದು ನೀವು ಇಲ್ಲಿ ಕುಳಿತುಕೊಂಡು ಇಷ್ಟು ಆಸಕ್ತಿಯಿಂದ ಸತ್ಸಂಗಗಳಲ್ಲಿ ಭಾಗವಹಿಸ್ತಿದ್ದೀರಿ ಅಂದರೆ ನಿಮ್ಮಲ್ಲಿ ಪ್ರಿಪರೇಷನ್ ತಕ್ಕ ಮಟ್ಟಿಗೆ ನಡೆದಿದೆ, ನಡೀತಾ ಇದೆ, ಮುಂದೆ ನಡೆಯುವ ಸೂಚನೆಗಳು ಇವೆ. ಹಾಗಿಲ್ಲದೆ ಇಂಥ ಸಂಸ್ಥೆಗಳಿಗೆ ಯಾರೂ ಬರೋದಿಲ್ಲ, ಇಂಥ ಸತ್ಸಂಗಗಳಿಗೆ ಯಾರೂ ಹಾಜರಾಗೋದಿಲ್ಲ. ತಕ್ಕ ಮಟ್ಟದ ಬದಲಾವಣೆಗಳು ನಡೀತಾ ಇದೆ. ಎಷ್ಟಾಗಿದೆ ಎಷ್ಟು ಇಲ್ಲ ಅದು ಬೇರೆ ವಿಷಯ, ಅದರ ಕಡೆ ಗಮನ ಕೊಡೋದು ಬೇಡ ನಾವು. ಯು ಹ್ಯಾವ್ ಕಮ್ ಹಿಯರ್ ಎಟ್ ದ ರೈಟ್ ಟೈಮ್, ಅಟ್ ರೈಟ್ ಪ್ಲೇಸ್ ಅಂಥ ಒಂದು ಹಂತದಲ್ಲೇ ಬ್ರಹ್ಮವಿದ್ಯೆ ನಿಮಗೆ ಒದಗಿ ಬರೋದು. ಯಾವಾಗ ಬ್ರಹ್ಮವಿದ್ಯೆ ಒದಗಿ ಬರುತ್ತೋ ಆಗ ನಿಮ್ಮ ಸ್ವಸ್ವರೂಪದ ಅರಿವಾಗತ್ತೆ. ಸ್ವಸ್ವರೂಪದ ಅರಿವಾದಾಗ ನಾನು ಬೇರೆಯಲ್ಲ, ಪರಮಾತ್ಮ ಬೇರೆಯಲ್ಲ, ನಾವಿಬ್ಬರೂ ಒಂದೇ. ಆದರೆ ಆ ಪರಮಾತ್ಮನ ಯಾವ ಒಂದು ಅಂಶ ನನ್ನೊಳಗಿದೆಯೋ ಆ ಅಂಶ ಪ್ರಖರವಾಗಿ ನನಗೆ ಸಾಕ್ಷಾತ್ಕಾರವಾಗಬೇಕಾದರೆ ಇನ್ನು ಉಳಿದಿರೋದು ಒಂದೇ ಮಾರ್ಗ. ನಾನು ನನ್ನ ತನವನ್ನು ಕಳ್ಕೋಬೇಕು, ನಾನು ಪರಿಪೂರ್ಣವಾಗಿ ಪರಮಾತ್ಮನಲ್ಲೇನಾಗಬೇಕು, ಶರಣಾಗತನಾಗಬೇಕು. ಅಂದರೆ ನಾನು ಶರಣಾಗತನಾಗ್ತೀನಿ, ಆಗಬೇಕು ಅಂತ ಅಂದ್ಕೊಳ್ಳುತ್ತಲ್ಲ, ಅದು ಸಹ ಸ್ವಾರ್ಥವೇ. ಅಲ್ಲಿ ಸಹ ನಮ್ಮ ದೇಹಾತ್ಮ ಏನು ಮಾಡ್ತಿದೆ, ಕೆಲಸ ಮಾಡ್ತಿದೆ. ಅಂದ್ಕೊಳ್ಳೋದು ಶರಣಾಗತಿ ಅಲ್ಲ. ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಅಪ್ಪ ನಾನು ನಿನಗೆ ಶರಣಾಗತನಾಗಿದ್ದೇನೆ, ಎಗೇನ್ ಯುವರ್ ದೇಹಾತ್ಮ ಈಸ್ ಟಾಕಿಂಗ್. ಸ್ಪೀಚ್ ಏನಾಗಬೇಕು, ಪೂರ್ತಿ ಸ್ಟಾಪ್ ಆಗಿಬಿಡಬೇಕು. ಕಾಯ ವಾಚ ಮನಸ
ಸೈಲೆಂಟ್ ಆಗಿಬಿಡ್ಬೇಕು. ಅದಕ್ಕೆ ಏನು ಹೇಳ್ತಿದ್ರು ಗೊತ್ತಾ ಶಿವಕೃಷ್ಣಮೂರ್ತಿಗಳು, ಇದೆಲ್ಲ ಸಾಧನೆ ಆದಮೇಲೆ ಇದು ನಡೀತಾ ಇರೋ ಹಂತದಲ್ಲಿ ಒಂದು ನಡೆಯುವ ಕೊನೆಯ ಹಂತ ಬಂದಾಗ ಇದೆಲ್ಲ ಮಾಡಿ ತೆಪ್ಪಗಿರಿ ಅಂದರೆ ಅರ್ಥ ಸುಮ್ಮನಿರಿ. ಆ ಸುಮ್ಮನಿರೋದಿದೆಯಲ್ಲ, ಬಹಿರಂಗದಲ್ಲೂ ಸುಮ್ಮನೆ, ಅಂತರಂಗದಲ್ಲೂ ಸುಮ್ಮನೆ. ನೋ ಜಡ್ಜ್ಮೆಂಟ್, ನೋ ತೀರ್ಪಿಲ್ಲ, ತೀರ್ಮಾನವಿಲ್ಲ. ಯಾರ ಬಗ್ಗೆನೂ ಅನವಶ್ಯಕವಾಗಿ ಮಾತನಾಡುವಂತಹ ಆಸಕ್ತಿ ಇಲ್ಲ, ಮಾತನಾಡೋದಿಲ್ಲ. ಆ ಪರಿಪೂರ್ಣ ಮೌನ ನಮ್ಮನ್ನು ಆವರಿಸಿದಾಗ, ನಮ್ಮ ತನ ಅಂತ ನಾವೇನು ಬೆಳೆಸ್ಕೊಂಡಿದ್ದೀವಿ ಅದನ್ನೆಲ್ಲ ಖಾಲಿ ಮಾಡಿಕೊಂಡಾಗ ನಮ್ಮ ದೇಹ ಆತ್ಮ ಆ ಜೀವಾತ್ಮನೊಡನೆ ಬೆರೆತು ಬಿಡುತ್ತೆ. ದ ಬೆಸ್ಟ್ ಥಿಂಗ್ ಈಸ್ ಸೈಲೆನ್ಸ್. ದ ಬೆಸ್ಟ್ ಥಿಂಗ್ ಈಸ್ ಮೆಡಿಟೇಷನ್. ಧ್ಯಾನಿಯು ಇಲ್ಲದಂತಾದಾಗ ಧ್ಯಾನವು ಜರುಗುತ್ತದೆ. ಸಬ್ಜೆಕ್ಟ್ ಆ್ಯಂಡ್ ಆಬ್ಜೆಕ್ಟ್ ಅನ್ನೋ ಸೆಪರೇಷನ್ ಹೊರಟೋದಾಗ ಯು ಮರ್ಜ್ ವಿತ್ ದ ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಇಷ್ಟು ಹೇಳ್ತಾ ಖಲೀಲ್ ಗಿಬ್ರಾನ್ ಅಂತ ಒಬ್ಬ ಮಹಾನ್ ತತ್ವಶಾಸ್ತ್ರಜ್ಞ, ಎ ವೆರಿ ಗ್ರೇಟ್ ಫಿಲಾಸಫರ್, ಬಹಳ ದೊಡ್ಡ ತತ್ವಶಾಸ್ತ್ರಜ್ಞ ಖಲೀಲ್ ಗಿಬ್ರಾನ್, ಪರ್ಷಿಯಾ ದೇಶದವನು. ಆತ ಒಂದು ಕಡೆ ಬರೀತಾನೆ, ದ ರಿವರ್ ಟ್ರೆಂಬಲ್ಸ್ ಆಸ್ ಇಟ್ ಅಪ್ರೋಚಸ್ ದ ಸೀ. ನದಿ ಎಷ್ಟೋ ದೂರದಿಂದ ಹರಿದು ಬರ್ತಾ ಇದೆ. ಅಂದರೆ ಹುಟ್ಟುತ್ತೆ ನದಿ ಎಲ್ಲೋ, ಹಲವಾರು ಪ್ರದೇಶಗಳ ಮೂಲಕ ಹರಿದು ಬರುತ್ತೆ. ಹರಿದು ಬರೋವಾಗ ಎಷ್ಟು ಥರ ಪ್ರದೇಶಗಳನ್ನು ದಾಟಿ ಬರುತ್ತೆ. ಅದು ಮರಳುಗಾಡಿನಲ್ಲೇ ಹರಿಬೋದು. ಈಜಿಪ್ಟ್ನಲ್ಲಿ ನೈಲ್ ಹರಿಯುತ್ತೆ ಹಾಗೆ, ಓಕೆ, ಮರಳುಗಾಡಿನಲ್ಲಿ ಹರಿಬೋದು, ಅರಣ್ಯಗಳಲ್ಲಿ ಹರಿಬೋದು, ತಪ್ಪಲು ಬೆಟ್ಟದ ತಪ್ಪಲು ಪ್ರದೇಶಗಳಲ್ಲಿ ಹರಿಬೋದು, ಹುಲ್ಲುಗಾವಲುಗಳಲ್ಲಿ ಹರಿಬೋದು, ಎಷ್ಟೋ ಅಂಕುಡಂಕುಗಳನ್ನು ಹೊಂದಬಹುದು, ಎಷ್ಟೋ ಕವಲುಗಳಾಗಬಹುದು. ಕೊನೆಗೆ ವಿಶಾಲವಾದ ಸಾಗರದ ಬಳಿ ಬಂದುಬಿಡುತ್ತೆ. ಎಷ್ಟೋ ದಿನಗಳ ಪ್ರಯಾಣ ಆ ನೀರಿಗೆ. ಆ ಸಮುದ್ರವನ್ನು ನೋಡ್ತಾ ಇದ್ದ ಹಾಗೆ ಇಟ್ ಟ್ರೆಂಬಲ್ಸ್. ಟ್ರೆಂಬಲ್ಸ್ ಅಂದರೆ ಅದರ ಮೈಯೆಲ್ಲ ಏನಾಗತ್ತೆ, ನಡುಗ್ಬಿಡುತ್ತೆ. ಯಾಕೆಂದರೆ ಅದು ಇದಕ್ಕೆ ಮುಂಚೆ ಅಂಥ ಸಮುದ್ರವನ್ನು ನೋಡೇ ಇಲ್ಲ. ದೇಹಾತ್ಮನ ಪರಿಸ್ಥಿತಿನೂ ಇದೆ. ಎಷ್ಟೋ ಜನ್ಮಗಳು, ಪ್ರತಿ ಜನ್ಮದಲ್ಲೂ ಎಷ್ಟೋ ದೇಶಗಳು, ಎಷ್ಟೋ ಪ್ರದೇಶಗಳು, ಎಷ್ಟೋ ಭಾಷೆಗಳು, ಎಷ್ಟೋ ಸಂಸ್ಕೃತಿಗಳು, ಎಷ್ಟೋ ಜನಾಂಗಗಳು, ವೈವಿಧ್ಯಮಯ ಮಾರ್ಗವನ್ನು ಸಾಗ್ತಾ ಬಂದುಬಿಡ್ತು ತನ್ನ ಗಮ್ಯಕ್ಕೆ. ಗಮ್ಯದ ಹತ್ತಿರ ಬಂದಾಗ ಇಟ್ ಟ್ರೆಂಬಲ್ಸ್. ಯಾಕೆ ಗೊತ್ತಾ? ಅದಕ್ಕೆ ತನ್ನ ತನವನ್ನು ಕಳ್ಕೊಳ್ಳುವಂತಹ ಸಂದರ್ಭ ಬಂದುಬಿಡ್ತು. ಇನ್ನು ನಾನೇನಾಗ್ತೀನಿ, ನಾನು ಇಲ್ಲದಂತಾಗ್ಬಿಡ್ತೇನೆ. ಇಟ್ ಟ್ರೆಂಬಲ್ಸ್ ಬಿಕಾಸ್ ಇಟ್ಸ್ ಗೋಯಿಂಗ್ ಟು ಲೂಸ್ ಇಟ್ಸ್ ಎಕ್ಸಿಸ್ಟೆನ್ಸ್, ಇಟ್ಸ್ ಎಂಟಿಟಿ ಕಳ್ಕೊಂಡ್ಬಿಡ್ಬೇಕೀಗ ಅದು. ನಾವು ಸಾಧನೆಯ ಮಾರ್ಗದಲ್ಲಿ ಹೀಗೆ ಮುಂದುವರಿತೀವಿ. ಮುಂದುವರಿತಾ ಆ ಹಂತ ಬರುತ್ತೆ. ಪರಮಾತ್ಮನೇ ಸಾಗರ. ಆ ಸಾಗರದಲ್ಲಿ ನಾನು ಬೆರಿಬೇಕು. ಅಲ್ಲಿ ಬೆರಿಬೇಕಂತಂದರೆ ಏನು ಬೇಕಾಗುತ್ತೆ? ಆ ನದಿ ಏನು ಮಾಡಬೇಕು? ಸುಮ್ಮನೆ ಕೈ ಮುಗಿದು ಬಿಡಬೇಕು. ಹಾಗೇನಾಗತ್ತದು? ಹೋಗಿ ಸಾಗರದಲ್ಲಿ ಸೇರಿಬಿಡುತ್ತೆ. ಆ ಕೊನೆಯ ಮೊಮೆಂಟಲ್ಲೂ ಅದಕ್ಕೆ ತನ್ನ ತನವನ್ನು
ಕಾಪಾಡ್ಕೋಬೇಕು ಅನ್ನೋಂತಹ ಒಂದು ಸಣ್ಣ ಆಸಕ್ತಿ ಉಳಿದಿದೆ. ಆದರೆ ಅದು ಧೈರ್ಯ ಮಾಡಿಬಿಡುತ್ತೆ. ಯಾಕೆ ಧೈರ್ಯ ಮಾಡುತ್ತೆ ಗೊತ್ತಾ? ಸಾಧನೆಯ ಹಾದಿಯಲ್ಲಿ ಅದು ಅಭಯವನ್ನು ರೂಢಿಸ್ಕೊಂಡ್ಬಿಟ್ಟಿದೆ ಅಭಯವನ್ನು. ಒಂದು ಕ್ಷಣ ಅದು ನಡುಗಿದ್ರೂ ಮತ್ತೆ ವೆರಿ ನೆಕ್ಸ್ಟ್ ಮೊಮೆಂಟ್ ಇಟ್ ಜಸ್ಟ್ ಫ್ಲೋಸ್ ಇನ್ ಟು ದ ಸಿ. ಬೆರೆತು ಬಿಡುತ್ತೆ. ಬೆರೆತಾಗ ಅರ್ಥ ಏನು ಗೊತ್ತಾ? ವ್ಯಷ್ಟಿ ಪ್ರಜ್ಞೆ ಸಮಷ್ಟಿ ಪ್ರಜ್ಞೆಯಲ್ಲಿ ಸೇರಿ ಹೋಯಿತು. ಅಲ್ಲಿ ಅಹಂ ಅನ್ನೋದು ಕರಗಿ ಹೋಯಿತು. ಪರಮಾತ್ಮನಲ್ಲಿ ಶರಣಾಗತವಾಗಿಬಿಡ್ತು ಆ ನದಿ. ಇಟ್ ಈಸ್ ರೆಡಿ ಟು ಲೂಸ್ ಇಟ್ಸ್ ಎಂಟಿಟಿ ನೌ ಆ್ಯಂಡ್ ಇಟ್ಸ್ ಇಂಡಿವಿಜುವಾಲಿಟಿ ನೌ ಆ್ಯಂಡ್ ಇಟ್ಸ್ ಎಕ್ಸಿಸ್ಟೆನ್ಸ್ ನೌ, ಡಿಸೈಡೆಡ್ ಆ್ಯಂಡ್ ಮರ್ಜ್ಡ್ ವಿತ್ ಇಟ್. ಹೇಗೆ ಒಂದು ಉಪ್ಪಿನ ಬೊಂಬೆ ಸಮುದ್ರದ ಬಳಿ ನಡೆದು ಬಂದು ನಿಂತು ಸಮುದ್ರವನ್ನು ನೋಡಿ, ಇಂಥ ಒಂದು ಸ್ಥಳವನ್ನು ನಾನು ನೋಡೇ ಇಲ್ವಲ್ಲ ಅಂತ ಸಮುದ್ರನ ಕೇಳ್ತಂತೆ, ಯಾರು ನೀನು? ಸಮುದ್ರ ಹೇಳ್ತಂತೆ, ಅಯ್ಯ ಒಳಗೆ ಬಾ, ನೀನು ಯಾರು ಅಂತ ಗೊತ್ತಾಗ್ತದೆ, ನಾನು ಯಾರಂತ ನಿನಗೆ ಗೊತ್ತಾಗುತ್ತೆ, ನೀನು ಒಳಗೆ ಬಾ. ಅದು ಎಷ್ಟೋ ಊರುಗಳು ದಾಟಿ ಬಂದಿದೆ, ಉಪ್ಪಿನ ಬೊಂಬೆ ನಡ್ಕೊಂಡು ಸಾಕಷ್ಟು ಅನುಭವ ಪಡೆದು ಬಂದಿದೆ. ಒಳಗೆ ಬಾ ಅಂತು ಪರಮಾತ್ಮ ಹಾಗೆ ನಮ್ಮನ್ನು ಬಾ ಒಳಗೆ ಅಂತ ಕರೀತಾನೆ. ಹತ್ತಿರ ಹೋದಾಗ ಅದು ಒಂದು ಕ್ಷಣ ವಿಚಲಿತವಾಯಿತು. ಆದರೆ ಯಾವುದೋ ಒಂದು ಮಹಾನ್ ಶಕ್ತಿ ಅದನ್ನು ಪ್ರೇರೇಪಿಸಿಬಿಡ್ತು. ಮೆಲ್ಲಗೆ 1-2 ಹೆಜ್ಜೆ ಇಟ್ಕೊಂಡು ಸಮುದ್ರಕ್ಕೆ ಇಳಿತು. ಇಳಿತಾ 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 ಕರಗೋಯ್ತು. ಕರಗ್ತಾ 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 ಅದಕ್ಕೆ ಅರ್ಥ ಆಯಿತು, ನಾನು ಯಾರು? ನಾನು ಮತ್ಯಾರೂ ಅಲ್ಲ, ಈ ಸಮುದ್ರದಲ್ಲಿರೋ ಉಪ್ಪೆ. ಹೊರಗೆ ಹೋಗಿದ್ದೆ, ರೂಪ ತಾಳಿದ್ದೆ, ಈಗ ನನ್ನೆಲ್ಲ ರೂಪಗಳನ್ನು ಕಳ್ಕೊಂಡು ನಿರೂಪವಾಗಿ ನಾನು ನನ್ನ ಸ್ವಸ್ಥಾನವನ್ನು ಸೇರ್ತಿದ್ದೇನೆ ಅಂತ. ಆ ಕೊನೆ ಹರಳು ಹೇಳ್ತಂತೆ ಕರಗಕ್ಕೆ ಮೊದಲು, ನೌ ಐ ನೋ ಹೂ ಐ ಆಮ್ ಅಂತ ಹೇಳಿ ಕರಗ್ಬಿಡ್ತಂತೆ. ಎಷ್ಟು ಸುಂದರವಾದಂತಹ ಒಂದು ದೃಷ್ಟಾಂತ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ದಂಥ ಕಥೆ ಇದು. ದೃಷ್ಟಾಂತ ಅದೇ ಶರಣಾಗತಿ. ಅದು ನಮ್ಮ ಅಧ್ಯಾತ್ಮದ ಮಾರ್ಗ. ಅಂಥ ಮಾರ್ಗವನ್ನು ಭಗವದ್ಗೀತೆ ನಮ್ಮ ಮುಂದೆ ಇಟ್ಟಿದೆ. ಇಲ್ಲಿ ಈ 2 ದಿನಗಳ ಕಾಲ ಯಾವ ಒಂದು ಜ್ಞಾನ ಯಜ್ಞ ಜರುಗಿತೋ, ಆ ಜ್ಞಾನ ಯಜ್ಞದಿಂದ ಯಾವ ಉತ್ತಮ ಸ್ಪಂದಗಳು, ಉತ್ತಮವಾದಂತಹ ಒಂದು ಶಕ್ತಿ ಇಲ್ಲಿ ಉತ್ಪತ್ತಿಯಾಗಿದೆಯೋ, ಆ ಶಕ್ತಿ ಇಡೀ ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ಹರಡಲಿ, ಎಲ್ಲ ಜೀವಿಗಳಿಗೆ ಮಂಗಳವನ್ನು ಸಂತೃಪ್ತಿಯನ್ನು ಉಂಟು ಮಾಡಲಿ ಅಂತ ಹೇಳ್ತಾ 3 ಬಾರಿ ಓಂಕಾರವನ್ನು ಉಚ್ಚರಿಸಿ 2 ನಿಮಿಷಗಳ ಕಾಲ ಮೌನವಾಗಿದ್ದು ಮತ್ತೆ 3 ಬಾರಿ ಓಂಕಾರವನ್ನು ಉಚ್ಚರಿಸಿ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಪ್ರಕಟಣೆಗಳಿದೆಯಾ? ಇಲ್ಲ. ಸೇವಾಕರ್ತರು ಶಾಂತಿ ಮಂತ್ರ ನಾನು ಹೇಳ್ತೇನೆ, ದಯವಿಟ್ಟು ತಪ್ಪು ತಿಳ್ಕೊಂಡ್ರೆ ದಯವಿಟ್ಟು, ಯಾಕೆಂದರೆ ಇಷ್ಟು ಮಾಡಿದ ನಂತರ ಶಾಂತಿ ಮಂತ್ರ ನನ್ನ ಮೂಲಕ ಬರಲಿ. ಓಕೆ. ಈ ದಿನದ ಸೇವಾಕರ್ತರು ಜೆ ಜಯಲಕ್ಷ್ಮಿ ಜಯರಾಮ್ ಅವರು, ಎಚ್.ಎಂ. ವೆಂಕಟಸ್ವಾಮಿ ಮುನಿಯಮ್ಮ ಮತ್ತು ತಿಮ್ಮಯ್ಯ, ಸೋದರ ಅನಂತ ಪದ್ಮನಾಭ್ ಶೆಟ್ಟಿಯವರ ಸ್ಮರಣಾರ್ಥ ಪತ್ನಿ ಸೋದರಿ ಎಂ.ಎ. ಪದ್ಮಾವತಮ್ಮನವರಿಂದ ಸ್ಥಾಪಿತ ದತ್ತಿ. ಅವರೆಲ್ಲರಿಗೂ ನಮ್ಮ